ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬ್ಲ್ಯಾಕ್ ಚನ್ನ ಯೂಸ್ ಮಾಡಿಬಿಟ್ಟು ಒಂದು ಸೂಪರ್ ಹಾಗೂ ಟೇಸ್ಟಿ ಗ್ರೇವಿನ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಪೂರಿ ಅನ್ನದ ಜೊತೆಗೆ ಚಪಾತಿ ಮತ್ತು ಪುಟ್ಟು ಬರ್ತದೆ ನೋಡಿ ಕೇರಳ ಸ್ಟೈಲ್, ಆ ಪುಟ್ಟುಗೂ ಕೂಡ ಇದು ಬೆಸ್ಟ್ ಕಾಂಬಿನೇಷನ್. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಮೊದಲು ಒಂದು ಪ್ಯಾನ್ ತೆಗೆದು ವೆಜಿಟೇಬಲ್ ಆಯಿಲ್ ಹಾಕಬೇಕು. 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ 2 ದೊಡ್ಡ ಆನಿಯನ್ ಕಟ್ ಮಾಡಿ ಹಾಕಿದ್ದೇನೆ. ಯಾವ ರೀತಿ ಬೇಕಾದರೂ ಕಟ್ ಮಾಡ್ಬೋದು, ಯಾಕೆಂದರೆ ಇದನ್ನು ಫ್ರೈ ಮಾಡಿಬಿಟ್ಟು ನಾವು ಗ್ರೈಂಡ್ ಮಾಡಲಿಕ್ಕೆ ಉಂಟು, ಅದಕ್ಕೋಸ್ಕರ. ಆನಿಯನ್ ಸ್ವಲ್ಪ ಸಾಫ್ಟ್ ಆದ ನಂತರ 2 ದೊಡ್ಡ ಟೊಮ್ಯಾಟೊ ಕಟ್ ಮಾಡಿ ಹಾಕಿದ್ದೇನೆ. ಆನಿಯನ್, ಟೊಮ್ಯಾಟೊ ಇದೆಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು, ಜಾಸ್ತಿ ಗೋಲ್ಡನ್ ಬ್ರೌನ್ ಆಗಬೇಕು ಹಾಗೇನೂ ಇಲ್ಲ, ಯಾಕೆಂದರೆ ಇದು ಗ್ರೇವಿಗೆ ನಾವು ಗ್ರೈಂಡ್ ಮಾಡಲಿಕ್ಕೆ. ಎಷ್ಟು ಖಾರ ಬೇಕು ಅಷ್ಟು ಗ್ರೀನ್ ಚಿಲ್ಲಿ, 1.5 ಟೇಬಲ್ ಸ್ಪೂನ್ ಗೋಡಂಬಿ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ತಾ ಬರುವಾಗ ಒಂದೊಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಾ ಬರಬೇಕು. ಫ್ಲೇಮ್ ಉಂಟಲ್ಲ ಹೈಯಲ್ಲೇ ಇರಲಿ. 1 ಟೀ ಸ್ಪೂನ್ ಸಕ್ಕರೆ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನು ಕೊರಿಯಂಡರ್ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್. ಇಷ್ಟನ್ನು ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಬೇಕಾದಷ್ಟು ಉಪ್ಪು. ಈಗ ಮಸಾಲೆ ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡಿ. ಸ್ವಲ್ಪ ಕೂಡ ನೀರು ಸೇರಿಸಬಾರ್ದು, ನೀರು ಸೇರಿಸದೇ ಇದನ್ನು ನಾವು ಗ್ರೈಂಡ್ ಮಾಡಬೇಕು. ಬೇರೆ ಒಂದು ಪಾತ್ರೆಯಲ್ಲಿ 2-3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೇನೆ. ವೆಜಿಟೇಬಲ್ ಆಯಿಲ್ ಕೂಡ ನಿಮಗೆ ಯೂಸ್ ಮಾಡ್ಬೋದು. ತುಪ್ಪ ಯೂಸ್ ಮಾಡಿದರೆ ಪರಿಮಳ ಕೂಡ ಚೆನ್ನಾಗಿರ್ತದೆ, ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರ್ತದೆ. 2 ಸಣ್ಣ ಪೀಸ್ ಕೆತ್ತೆ, 3 ಲವಂಗ, 2 ಏಲಕ್ಕಿ. 1 ನಿಮಿಷ ಫ್ರೈ ಮಾಡಿ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಹಸಿ ವಾಸನೆ ಎಲ್ಲ ಹೋಗುವವರೆಗೆ ನಾವು ಫ್ರೈ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವಾಗ ಉರಿನ ಫುಲ್ಲು ಕಡಿಮೆ ಮಾಡಬೇಕು, ಇಲ್ಲಾದರೆ ಅದು ಫುಲ್ಲು ಸ್ಪ್ರೆಡ್ ಆಗ್ತದೆ, ಅದಕ್ಕೋಸ್ಕರ. ಶುಂಠಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ಗ್ರೈಂಡ್ ಮಾಡಿದ ಪೇಸ್ಟನ್ನೆಲ್ಲ ಸೇರಿಸಬೇಕು. ಬ್ಲ್ಯಾಕ್ ಚನ್ನ ಕಡಲೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ಕಡಲೆನ ನೆನೆ ಹಾಕಿಬಿಟ್ಟು ಬೇಯಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಅದರ ನೀರು ಕೂಡ ನಿಮಗೆ ಇದಕ್ಕೆ ಸೇರಿಸ್ಬೋದು. ನಾನೀಗ ಸ್ವಲ್ಪ ನೀರನ್ನು ಕೂಡ ಸೇರಿಸಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಬೇಯಿಸಿದ ಕಡಲೆ ಉಂಟಲ್ಲ ಅದನ್ನೀಗ ಸೇರಿಸಬೇಕು. ಕಡಲೆ ಬೇಯಿಸುವಾಗ ಏನಿಲ್ಲ, ನೀರು ಮತ್ತು ಉಪ್ಪು ಮಾತ್ರ ಹಾಕಿದ್ದು ಅಷ್ಟೇ. ನಿಮಗೆ ಇದು ಸೇಮ್ ರೆಸಿಪಿ ಉಂಟಲ್ಲ, ವೈಟ್ ಚನ್ನ ಕಡಲೆ ಬರ್ತದೆ ನೋಡಿ, ಅದನ್ನು ಕೂಡ ಯೂಸ್ ಮಾಡಿ ಮಾಡ್ಬೋದು. ನಾನು ಮಾತ್ರ ಇಲ್ಲಿ ಬ್ಲ್ಯಾಕ್ ಕಲರ್ ಚನ್ನ ಯೂಸ್ ಮಾಡ್ತಾ ಇದ್ದೇನೆ. ಈಗ ಚೋಲೆ ಮಸಾಲ 2 ಟೇಬಲ್ ಸ್ಪೂನ್, ಚೋಲೆ ಬಟರ್ ಮಾಡುವಂಥ ಮಸಾಲೆ ಸಿಗ್ತದೆ ನೋಡಿ ಪೌಡರ್ ರೆಡಿಮೇಡ್, ಅದನ್ನು ನಾನಿಲ್ಲಿ ಯೂಸ್ ಮಾಡಿದ್ದು. ಯಾವ ಕಂಪನಿದು ಬೇಕಾದರೂ ನಿಮಗೆ ಯೂಸ್ ಮಾಡ್ಬೋದು. ಮಸಾಲೆ ಹಾಕಿಬಿಟ್ಟು 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಹಾಕಿಬಿಟ್ಟು ಬೇಯಲಿಕ್ಕೆ ಬಿಡಬೇಕು. ಫುಲ್ ಆಯಿಲೆಲ್ಲ ಈ ಗ್ರೇವಿನ ಮೇಲ್ಗಡೆ ನಿಮಗೆ ಕಾಣ್ತದೆ ನೋಡಿ, ಇಷ್ಟರ ತನಕ ನಾವು ಇದನ್ನು ಕುದಿಲಿಕ್ಕೆ ಬಿಡಬೇಕು. ಲಾಸ್ಟ್ ಫೈನಲ್ ಶುಂಠಿನ ಸ್ಲೈಸ್ ಮಾಡಿ ಹಾಕಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಸೇರಿಸಿಬಿಟ್ಟು ಮತ್ತೆ ಒಂದು 2 ನಿಮಿಷ ಹಾಗೆ ಕುದಿಲಿಕ್ಕೆ ಬಿಡಿರಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇನ್ನೂ ಕೂಡ ನಿಮಗೆ ಸ್ವಲ್ಪ ತೆಳು ಬೇಕಂದರೆ ಗ್ರೇವಿ ನೀರು ಸೇರಿಸಿ, ಸ್ವಲ್ಪ ದಪ್ಪ ಗ್ರೇವಿ ಬೇಕಂದರೆ ಇನ್ನೂ ಸ್ವಲ್ಪ ಎಂತ ಗೊತ್ತುಂಟಾ, ಉರಿಯಲ್ಲಿ ನಾವು ಇದನ್ನು ಕುದಿಲಿಕ್ಕೆ ಬಿಡಬೇಕು. ಈಗ ಚನ್ನ ಕಡಲೆ ರೆಡಿಯಾಗಿದೆ. ಪೂರಿ ಜೊತೆಗೆ ಒಳ್ಳೆ ಕಾಂಬಿನೇಷನ್, ಮತ್ತು ನಿಮಗೆ ಚಪಾತಿ ಅನ್ನಕ್ಕೂ ಕೂಡ ಇದು ತುಂಬ ಚೆನ್ನಾಗಿ ಬರ್ತದೆ. ವಿಡಿಯೋ ಇಷ್ಟ ಆಯ್ತಾ ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.